ಬಾಗ್ಲೂರಿನಲ್ಲಿ ಒಂದು ಅಪಘಾತ ಸಂಭವಿಸಿದೆ. ನಿನ್ನೆ ಸಂಜೆ ಕೆಲಸ ಮುಗಿಸಿ ಹಿಂದಿರುಗುವಾಗ ಅಪಘಾತ ಸಂಭವಿಸಿದ್ದು. ಅಪಘಾತದ ರಭಸಕ್ಕೆ ನಂದಿನಿ ತಲೆ ಕಾಲಿಗೆ ತೀವ್ರ ಪೆಟ್ಟಾಗಿದೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ನಂದಿನಿ ಕೊನೆಯುಸಿರೆಳೆದಿದ್ದಾರೆ. ಚಿಕ್ಕಜಾಲ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಪ್ರಕರಣ ಇದಾಗಿದ್ದು, ಬೈಕ್ಗೆ ಕಾರು ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ಅವರು ಸಾವನ್ನಪ್ಪಿದ್ದಾರೆ. ನೋಡಿ ದೃಶ್ಯದಲ್ಲಿ ಬೈಕು ಯಾವ ರೀತಿಯಾಗಿ ನಜ್ಜು ಗುಜ್ಜಾಗಿದೆ ಅಂತ. ಸೀಟ್ ಪೋರ್ಷನ್ ಕಿತ್ತು ಹೋಗಿದೆ. ಕಾರಿನ ಮುಂಭಾಗವೂ ಕೂಡ ಡ್ಯಾಮೇಜ್ ಆಗಿದೆ. ಕಾರು ಮತ್ತು ಬೈಕ್ ನಡುವೆ ಆಗಿರುವಂತಹ ಡಿಕ್ಕಿಯ ಹಿನ್ನೆಲೆಯಲ್ಲಿ ಯುವತಿ ಸಾವಿಗೀಡಾಗಿದ್ದಾರೆ. 24 ವರ್ಷದ ನಂದಿನಿ ತಲೆ ಮತ್ತು ಕಾಲಿಗೆ ಬಲವಾದ ಪೆಟ್ಟಾಗಿ ರಕ್ತಸ್ರಾವದಿಂದ ಅಲ್ಲೇ ಅಸುನೀಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಹೇಗಾಯಿತು ಘಟನೆ ಮತ್ತು ಆಸ್ಪತ್ರೆಗೆ ಸಾಗಿಸೋದಕ್ಕೂ ಕೂಡ ಅಷ್ಟು ಅವಕಾಶ ಆಗ್ಲಿಲ್ವಾ, ಹೇಗೆ? ದಿವ್ಯಾ, ನಿನ್ನೆ ಬೆಂಗಳೂರಿನ ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿರೋದು. ಈ ಫಾರ್ಚುನರ್ ಕಾರ್ ಏನಿದೆ, ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡಿತದೆ. ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಂತಹ ನಂದಿನಿ ಆಕೆ ಇರ್ತಾರೆ. ಆ ಸಂದರ್ಭದಲ್ಲಿ ಆಕೆಯ ಒಂದಷ್ಟು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಆಕೆಯ ತಲೆ ಮತ್ತೆ ಕಾಲಿಗೆ ತೀವ್ರ ಪೆಟ್ಟು ಬೀಳುತ್ತೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸುವ ಮಾರ್ಗ ಮಧ್ಯೆ ಕೂಡ ಆಕೆ ಸಾವನ್ನಪ್ಪಿರೋದು. ಈಕೆ ಮೂಲತಃ ಈ ನೆಲಮಂಗಲದ ಹುಸ್ಕೂರು ಗ್ರಾಮದ ನಿವಾಸಿ. ಈಕೆ ಇಲ್ಲಿ ಕೆಲಸಕ್ಕೆ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಬಾಗಲೂರಿನಲ್ಲಿ ಪಿಜಿಯನ್ನ ಮಾಡಿಕೊಂಡು ವಾಸವಿದ್ರು. ನಿನ್ನೆ ಬಾಗಲೂರಿನ KATD ಜಂಕ್ಷನ್ ನಲ್ಲಿ 6:30 ಸುಮಾರಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆದಿರೋದು. ಸದ್ಯ ಪ್ರಕರಣ ಸಂಬಂಧ ಇದೀಗ ಚಿಕ್ಕಜಾಲ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಇಲ್ಲಿ ಫಾರ್ಚುನರ್ ಕಾರ್ ಏನಿದೆ, ಕಾರಿನ ಚಾಲಕನನ್ನ ಕೂಡ ಇದಕ್ಕೆ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.